ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಹಾರಿಸಿ ರಾಜ್ಯಕ್ಕೆ ಒಂದು ರೀತಿಯಾಗಿ ಖುಷಿಯನ್ನ ಪಡಿಸಿರುವಂತಹ ಕೋಲಾರದ ಕೆಆರ್ ನಂದಿನಿ ಅವರು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಮೊದಲ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇದೊಂದು ರೀತಿಯ ಹೆಮ್ಮೆಯ ವಿಷಯ. ಅವರು ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ. ಮೊದಲೇದಾಗಿ ನಿಮಗೆ ಶುಭಾಶಯಗಳು ಮೇಡಮ್. ನಮಸ್ತೆ, ಧನ್ಯವಾದಗಳು. ಮೇಡಮ್, ಒಂದು ಪ್ರಶ್ನೆ ನನ್ನ ಸದಾ ಕಾಡ್ತಾ ಇದೆ ನಿನ್ನೆಯಿಂದ, ಈ ಸುದ್ದಿಯ ಕೇಳಿದಾಗಿಂದ. ನೀವು ಇಂಜಿನಿಯರ್ ಆಗಿದ್ರಿ, ಅದಾದ ನಂತರ ಯುಪಿಎಸ್ಸಿ ಎಕ್ಸಾಮ್ ಅನ್ನ ತಗೊಳ್ಬೇಕು ಅಂತ ಯಾಕೆ ಅನಿಸ್ತು ಅಂತ? ಅಂದ್ರೆ ಮೊದ್ಲಿಂದಾನು ಇದು ವಿಷಯ ಇತ್ತು ತಲೆಯಲ್ಲಿ, ನಾನು UPSC ಪರೀಕ್ಷೆ ತಗೊಳ್ಬೇಕು, IAS ಆಫೀಸರ್ ಆಗ್ಬೇಕು ಅಂತ. ಬಟ್ ಯಾವಾಗ ಕರಿಯರ್ ಅನ್ನೋದು ಒಂದು ಡಿಸಿಷನ್ ಮಾಡೋ ಒಂದು ಸಮಯ ಬಂತು, ಆವಾಗ ಅನ್ನಿಸ್ತು ನನಗೆ, ಸ್ಪೆಷಲಿ ರೂರಲ್ ಏರಿಯಾಸ್ ಅಲ್ಲಿ ಮತ್ತೆ ವೆರಿ ಬೇಸಿಕ್ ಲೆವೆಲ್ಸ್ ಆಫ್ ದಿ ಸೊಸೈಟಿಯಲ್ಲಿ ಖಂಡಿತವಾಗ್ಲೂ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ IAS ಒಂದು ಒಳ್ಳೆ ಆಪರ್ಚುನಿಟಿ. ಸೊ ಹಾಗಾಗಿ ನನಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಪ್ಲಸ್ ಸೊಸೈಟಿಗೆ ಏನಾದ್ರೂ ನಾನು ವಾಪಸ್ ಕೊಡ್ಬೇಕು ಅಂತಂದ್ರೆ ಇದು ಒಂದು ಒಳ್ಳೆ ಅವಕಾಶ ಅಂತ ಅನಿಸ್ತು. ಹಾಗಾಗಿ ನಾನು ಈ ಒಂದು ಆಪರ್ಚುನಿಟಿನ ಬಳಸ್ಕೊಂಡೆ. ಯಾವಾಗ ಮೇಡಮ್ ಈ ಆಸೆ ಹುಟ್ಕೊಂಡಿದ್ಯಾಗ? ಯಾವಾಗ UPSC ನಾನು ಎಕ್ಸಾಮ್ ಬರೀಬೇಕು, IAS ಆಫೀಸರ್ ಆಗ್ಬೇಕು ಅಂತ? ಆಸೆ ಚಿಕ್ಕಂದಿಂದನೂ ಇತ್ತು, ಆದ್ರೆ ದಿನ ಕಳೆದಂಗೆ ಅದು ಇನ್ನಷ್ಟು ಬಲಿಷ್ಠವಾಗಿ ಆಗ್ತಾ ಬಂತು. ಬಟ್ ಯಾರಾದ್ರೂ ಒಬ್ರು ಸ್ಫೂರ್ತಿ ಇರ್ಬೇಕಲ್ವಾ? ನಾನು ಅವರನ್ನ ನೋಡಿ ನಾನ್ ಹಿಂಗಾಗ್ಬೇಕು, ನಾನು ಹಿಂಗೆ ಕೆಲಸ ಮಾಡ್ಬೇಕು ಅಂತ ತುಂಬಾ ಜನಕ್ಕೆ ಇರುತ್ತೆ. ನಿಮಗೂ ಹಂಗೇನಾದ್ರೂ ಇತ್ತ, ಅಥವಾ ಇಲ್ಲ ನಾನೇ ನಂದಿನಿ ಅಂದ್ರೆ ನಂದಿನಿ ಅವ್ರ ತರಾನೇ IAS ಆಫೀಸರ್ ಆಗ್ಬೇಕು ಅಂತ ಇದ್ದಿದ್ದ? ಆತರ ಖಂಡಿತ ಇಲ್ಲ, ಯಾಕಂದ್ರೆ ಪ್ರತಿಯೊಬ್ಬರಿಂದ ಕಲಿಯಕ್ಕೆ ಬಹಳಷ್ಟು ಇದೆ. ಅವರು ಆಫೀಸರ್ಸ್ ಆಗಿರ್ಬೋದು ಅಥವಾ ಸಾಮಾನ್ಯ ಜನತೆ ಆಗಿರ್ಬೋದು, ಅಸಾಮಾನ್ಯ ಸಾಧನೆ ಮಾಡಿರೋರು ಇದ್ದಾರೆ, ಸಾಮಾನ್ಯರಾಗಿ ಅಸಾಮಾನ್ಯರಾಗಿರೋರು ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರಿಂದನೂ ಕಲಿಯೋದು ಬಹಳಷ್ಟಿದೆ. ಈಗ ಏನಿದ್ರು ಇದೊಂದು ನನ್ಗನ್ಸಿದ ಮಟ್ಟಿಗೆ ಒಂದು ಉತ್ತಮ ಅವಕಾಶ ಪ್ಲಸ್ ಒಂದು ಜವಾಬ್ದಾರಿಯುತ ಒಂದು ಸಮಯ ಅಷ್ಟೇ ನನಗೆ ಒಂದು. ಹಾಗಾಗಿ ನನ್ ಖಂಡಿತ ಕಲಿಯೋಕ್ ಬಹಳಷ್ಟಿದೆ. ನಂದೇ ಅನ್ನೋದು ಒಂದು ನಿಲ್ಲು ಖಂಡಿತ ಇಲ್ಲ. ಎಲ್ಲರಿಂದನೂ ಕಲಿಯೋಕ್ ಬಹಳಷ್ಟಿದೆ, ಎಲ್ಲರಿಂದನೂ ಕಲಿಯೋದು ಇನ್ನಷ್ಟು ಬಹಳಷ್ಟು ಇದೆ. ನನ್ನ ಮೊದಲ ಹೆಜ್ಜೆ. ಸ್ಫೂರ್ತಿಯಾಗಿದ್ದೇನು ಮೇಡಮ್? ನಿಮಗೆ ಸ್ಫೂರ್ತಿಯಾಗಿದ್ದು ಯಾರು ಅಂತ? ಸೊಸೈಟಿ ಮುಖ್ಯವಾಗಿ ಸ್ಫೂರ್ತಿ. ಆಕ್ಚುಲಿ ಪ್ರತಿಯೊಬ್ರು ಯಾರಾದ್ರೂ ಕಷ್ಟದಿಂದ ಬಂದು ಏನಾದ್ರೂ ಅವ್ರು ಅನ್ಕೊಂಡಿದ್ ಸಾಧನೆ ಮಾಡಿದಾಗೆಲ್ಲ ನನ್ಗನ್ಸೋದು, ಇವ್ರು ಅಷ್ಟು ಕಷ್ಟದಿಂದ ಅವ್ರು ಅನ್ಕೊಂಡಿದ್ ಸಾಧನೆ ಮಾಡಿದ್ದಾರೆ ಅಂತಂದ್ರೆ ನಾನು ಖಂಡಿತ ನಾನೇನ್ ಅನ್ಕೊಂಡಿದ್ದೀನಿ ಅದನ್ನ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇದೆ ಅಂತ ಅನ್ನಿಸ್ತಾ ಇತ್ತು. ಸಮಾಜ ಡೆಫಿನೆಟ್ಲಿ ಸೊಸೈಟಿ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಅದೇ ನನ್ಗೆ ಸ್ಫೂರ್ತಿ. ಅದಾದ ನಂತರ ಪ್ರತಿ ಸಲ ಒಬ್ಬೊಬ್ರು ಟಾಪರ್ಸ್ ಬರ್ತಾ ಇರೋವಾಗೂ, ಪ್ರತಿ ಸಲ ಅವ್ರದ್ದೆಲ್ಲ ಸ್ಟೋರೀಸ್ ಎಲ್ಲ ಕೇಳ್ತಾ ಇರೋವಾಗೂ ಇನ್ನಷ್ಟು ನನ್ಗೆ ಏನನ್ಸ್ತಾ ಇತ್ತು, ನಂಬಿಕೆ ಹೆಚ್ಚಾಗ್ತಾ ಇತ್ತು, ನಾನು ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರ್ತಾ ಇತ್ತು. ಹಾಗಾಗಿ ಪ್ರತಿಯೊಬ್ಬರ ಅಚೀವ್ಮೆಂಟ್ ಕೂಡ ನನ್ಗೆ ಒಂದು ಸ್ಫೂರ್ತಿದಾಯಕವಾಗಿದೆ ಅದು. ಓಕೆ. ಬಟ್ ಬಹಳಷ್ಟು ಜನ ಹೇಳ್ತಾರೆ ಮೇಡಮ್, ನಾವು ಆರಾಮಾಗಿ ಓದ್ಕೊಂಡಿದ್ವಿ, ಹಂಗೆ ಪಾಸ್ ಆದ್ವಿ, ಹಂಗೆ ರ್ಯಾಂಕ್ ಎಲ್ಲ ಬಂತು ಅಂತ ಹೇಳಿ. ನೀವು ಹಂಗೆ ಹೇಳ್ತೀರಾ ಅಥವಾ ಇಲ್ಲ ತಯಾರಿ ಮಾಡ್ಕೊಂಡಿದ್ದೆ, ನಾನು ಇಷ್ಟು ಗಂಟೆ ಓದ್ತಾ ಇದ್ದೆ ಅಂತ ಏನಾದ್ರು ಹೇಳ್ತೀರಾ ಮೇಡಮ್? ಖಂಡಿತವಾಗ್ಲೂ ಇದು 4ನೇ ಪ್ರಯತ್ನ. ಅದ್ರಲ್ಲೇ ನಿಮ್ಗೆ ಗೊತ್ತಾಗಿರ್ಬೋದು ನಾನು ಎಷ್ಟು ಅಂದ್ರೆ ತುಂಬಾ ಸುಲಭವಾಗಿ ಆತರ ಸಿಗ್ಲಿಲ್ಲ ನನ್ಗೆ. ಬಹಳಷ್ಟು ನನ್ಗೆ ಏರಿಳಿತಗಳನ್ನ ಈ ಒಂದ್ 4 ವರ್ಷ ಅನುಭವಕ್ಕೆ ಸಿಕ್ಕಿದೆ. ಹಾಗಾಗಿ ಖಂಡಿತವಾಗ್ಲೂ ಹಾರ್ಡ್ ವರ್ಕ್ ಬೇಕೇ ಬೇಕು. ಒಂದು ಯಾವುದೇ ಒಂದು ಗುರಿಗೆ ಒಂದು ನಿಶ್ಚಲವಾದ ಒಂದು ಪ್ರಯತ್ನಕ್ಕೆ ಖಂಡಿತವಾಗ್ಲೂ ಒಂದು ತಾಳ್ಮೆ ಅನ್ನೋದು ಬೇಕು. ಮುಖ್ಯವಾಗಿ ಪೇಷನ್ಸ್ ಇದ್ರೆ ಖಂಡಿತವಾಗ್ಲೂ ಸಕ್ಸಸ್ ಬರೋವರೆಗೂ ನಮ್ಮ ಎಫರ್ಟ್ಸ್ ನಾವು ಹಾಕ್ತಾ ಇದ್ರೆ ಒಂದಲ್ಲ ಒಂದಿನ ನಾವು ಸಕ್ಸೀಡ್ ಆಗ್ತೀವಿ. ಎಕ್ಸಾಕ್ಟ್ಲಿ. ಕಷ್ಟ ಪಟ್ಟಾಗ್ಲೇನೆ ಸುಖ ಏನು ಅನ್ನೋದು ಗೊತ್ತಾಗುತ್ತೆ. ಹೊಟ್ಟೆ ಹಸ್ದಾಗ್ಲೇನೆ ಗೊತ್ತಾಗೋದು ಊಟದ ರುಚಿ ಏನು ಅಂತ ಹೇಳಿ. ಹಂಗೆ ನೀವು ಕಷ್ಟ ಪಟ್ಟಿದ್ದೀರಾ, ನಿಮ್ಗೀಗ ಅದರಲ್ಲೂ 4 ಬಾರಿ ಒಂದು ಶ್ರಮ ಏನಿತ್ತು ಅದಕ್ಕೆ ಈಗ ಸಕ್ಸಸ್ ಸಿಕ್ಕಿದೆ. ಈ ಖುಷಿ ಹೇಗ್ ಸಿಗಕ್ ಸಾಧ್ಯ ಮೇಡಮ್? ಫಸ್ಟ್ ಟೈಮೇ ಸಿಕ್ಬಿಟ್ಟಿದ್ರೆ ಅಲ್ವಾ? ಹೌದು, ಇನ್ನ ಹೆಚ್ಚು ಒಂಥರ ಹಸ್ದಾಗ ನೀವ್ ಹೇಳ್ದಂಗೆ ಅನ್ನದ ಬೆಲೆ ಜಾಸ್ತಿ ಆಗುತ್ತಲ್ವಾ, ಆತರ ಊಟ ಹೆಚ್ಚು ರುಚಿಸುತ್ತೆ ಹಸ್ವಿದ್ದಾಗ. ಓಕೆ. ಬಟ್ ಹೇಗ್ ತಯಾರಿ ಮಾಡ್ಕೊಳ್ತಾ ಇದ್ರಿ ಮೇಡಮ್? ಅಂದ್ರೆ ಪ್ರತಿದಿನ ಎಷ್ಟು ಗಂಟೆ ಓದ್ತಾ ಇದ್ರಿ? ಹೇಗೆ ರೆಡಿ ಆಗ್ತಾ ಇದ್ರಿ? ಈ ಪ್ರಿಪರೇಷನ್ ಹೇಗಿತ್ತು ನಿಮ್ದು ಅಂತ? ನಾನು ಒಂದು ಹೇಳ್ಬೇಕಂದ್ರೆ ಈ ಬಾರಿ ಏನ್ ಪ್ರಯತ್ನ ಕೊಟ್ಟೆ ನಾನು, ಅದು ಸಂಪೂರ್ಣವಾಗಿ ನಾನು ಬೆಂಗಳೂರಿಂದಾನೇ ಕೊಟ್ಟಿದ್ದು. ಓಕೆ. ನಾನು 3 ತಿಂಗಳು ನಾನು IRS ಟ್ರೈನಿಂಗ್ ಅಲ್ಲಿದ್ದೆ. ನಂತರ ನನ್ಗನ್ನಿಸ್ತು ಒಂದ್ಸಲ ನಾನು ನನ್ನ ಪೂರ್ಣ ಪ್ರಮಾಣದ ಪ್ರಯತ್ನ ನಂದು ಕೊಡ್ಬೇಕು ಅಂತ. ಹಾಗಾಗಿ ರಜೆ ತಗೊಂಡು ಬೆಂಗಳೂರಿಗೆ ಬಂದೆ. ಅಲ್ಲಿ ಇನ್ಸೈಟ್ಸ್ ಆನ್ ಇಂಡಿಯಾ ಅಂತ ಒಂದು ಇನ್ಸೈಟ್ ಸಂಸ್ಥೆ ಇದೆ ವಿಜಯನಗರದಲ್ಲಿ. ಅಲ್ಲಿ ರೈಟಿಂಗ್ ಪ್ರಾಕ್ಟೀಸ್ ಬಹಳಷ್ಟು ಮಾಡಿದೆ. ನಂದು ಬಹಳಷ್ಟು ಒಂದು
ಫ್ಲಾ ಏನಿತ್ತು ಪ್ರೀವಿಯಸ್ ಅಟೆಂಪ್ಟ್ ಅಲ್ಲಿ, ಅಂದ್ರೆ ನನ್ನ ತಲೆಯಲ್ಲಿ ಏನಿರ್ತಾ ಇತ್ತು ಥಾಟ್ಸ್ ಎಲ್ಲಾನು ಆ 3 ಗಂಟೆ ಅವಧಿ ಕಾಲದಲ್ಲಿ ನನಗೆ ಎಫೆಕ್ಟಿವ್ ಆಗಿ ಬರೆಯೋಕ್ಕೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ಸೊ ನನ್ಗೆ ಅಲ್ಲಿ ಪ್ರಾಪರ್ ಗೈಡೆನ್ಸ್ ಸಿಕ್ತು, ಹೇಗೆ ವಿತಿನ್ 3 hours ಎಲ್ಲ ಒಂದು ಪೇಪರ್ ಅನ್ನ ಮುಗಿಸ್ಬೇಕು, ಹೇಗೆ ಪ್ರೆಸೆಂಟೇಷನ್ ಸ್ಕಿಲ್ಸ್ ಇಂಪ್ರೂವ್ ಮಾಡಬೇಕು ಅಂತ. ಆಮೇಲೆ ಅಲ್ಲಿ ಮೋರ್ ಫೋಕಸ್ ಇಸ್ ಆನ್ ಸೆಲ್ಫ್ ಸ್ಟಡಿ. ನೀವು ಸೆಲ್ಫ್ ಸ್ಟಡಿ ಮಾಡಿ ನಿಮ್ಗೆ ಒಳ್ಳೆ ಪ್ರಾಪರ್ ಗೈಡೆನ್ಸ್ ಸಿಗುತ್ತೆ ಮೇನ್. ಹಾಗಾಗಿ ನನಗೆ ಈ ಸಲ ಸಂಪೂರ್ಣ ಕ್ರೆಡಿಟ್ ಕೂಡ ಕರ್ನಾಟಕಕ್ಕೆ ಸೇರುತ್ತೆ. ಬಟ್ ಎಷ್ಟು ಗಂಟೆಗಳ ಕಾಲ ಸ್ಟಡಿ ಇರ್ತಿತ್ತು ಒಂದು ದಿನಕ್ಕೆ ಮೇಡಮ್ ನಿಮ್ದು? ಅಂದ್ರೆ ಸಾಮಾನ್ಯವಾಗಿ ಬಹಳ ಜನ ಹೇಳ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಓದಬೇಕು, ತಲೆಗೆ ಹತ್ತತ್ತೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ನಿಮ್ಗೆ. ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಇರುತ್ತೆ ಆಕ್ಚುಲಿ. ನನ್ಗೆ ಅಂದ್ರೆ ಎಷ್ಟು ಗಂಟೆ ಅನ್ನೋಕ್ಕಿಂತ ನನ್ಗೊಂದು ಶೆಡ್ಯೂಲ್ ಇರ್ತಾ ಇತ್ತು, ಟೈಮ್ ಟೇಬಲ್. ಈಗ ನೀವು ಅಲ್ಲಿ ಯಾವಾಗೂ ಟೆಸ್ಟ್ಸ್ ಇರೋದ್ರಿಂದ ಈ ದಿನ ನೀವು ಟೆಸ್ಟ್ ಕೊಡ್ಬೇಕಂದ್ರೆ ಇಷ್ಟು ದಿನದಲ್ಲಿ ನೀವು ಮುಗಿಸ್ಬೇಕು ಅಂತ ನಿಮ್ಗೆ ಮೆಂಟಲಿ ಪ್ರಿಪೇರ್ ಆಗ್ತಾ ಇದ್ರಿ ಆಲ್ರೆಡಿ. ಸೊ ಅದು ಮುಗಿಸ್ಬೇಕು ಅಂತಂದ್ರೆ ಯಾವ ರೀತಿ ಟೈಮ್ ಟೇಬಲ್ ಪ್ರಿಪೇರ್ ಮಾಡ್ಕೊಬೇಕು ಅಂದ್ರೆ ಒಂದ್ ದಿನಕ್ಕೆ ಹೇಗೆ, ಒಂದ್ ವಾರಕ್ಕೆ ಹೇಗೆ, ಒಂದ್ ತಿಂಗಳಿಗೆ ಹೇಗೆ, ಆಲ್ರೆಡಿ ಒಂದು ಸೆಟ್ ಟೈಮ್ ಟೇಬಲ್ ಇರೋದ್ರಿಂದ ಅದಕ್ಕೆ ಎಷ್ಟು ಗಂಟೆ ಬೇಕೋ ಅಷ್ಟು. ಅಂದ್ರೆ ಸಾಧಾರಣವಾಗಿ 6-8 ಗಂಟೆನೂ ಸಾಕಾಗುತ್ತೆ, ಬಟ್ ಎಫೆಕ್ಟಿವ್ ಆಗಿ ಅಂದ್ರೆ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಸಾಕು ಅಂತ ಅನ್ಸುತ್ತೆ. ಅಂದ್ರೆ ಬೇರೆ ಕಡೆ ತಲೆ ಹಾಕ್ಲಾರ್ದೆ ಮೊಬೈಲ್, ಫೇಸ್ಬುಕ್, ಟ್ವಿಟರ್, ವಾಟ್ಸ್ಆಪ್ ಇವನ್ನೆಲ್ಲ ಒಂದಿನ ಜಾಸ್ತಿ ಓದಿ ಅದ್ರ ಬಗ್ಗೆ ಹೆಚ್ಚು ಅನುಭವ ಇಲ್ಲ ನನ್ಗೆ. ಯೂಸೇ ಮಾಡಲ್ವಾ ಮೇಡಮ್ ನೀವು? ಕಮೆಂಟ್ ಮಾಡೋದು ನನ್ಗೆ ಸರಿ ಅಂತ ಅನ್ಸಲ್ಲ. ಆತರ ಏನಿಲ್ಲ, ಅಂದ್ರೆ ಯಾವ್ದನ್ನು ಒಂದು ಹದವರಿತು ಉಪಯೋಗಿಸ್ಬೇಕು ಅಂತ ಅನ್ಸುತ್ತೆ. ಯಾವುದೇ ಒಂದು ಮಾಧ್ಯಮ ಹೆಚ್ಚು ಅಲ್ಲ, ಒಂದು ಮಾಧ್ಯಮ ಅದು ಕೆಟ್ಟದು ಅಲ್ಲ, ಒಳ್ಳೇದು ಅಲ್ಲ. ಅದು ಬಳಕೆದಾರನ ಕೈಯಲ್ಲಿ ಇರುತ್ತೆ, ಅದರ ಶಕ್ತಿ, ಅದರ ಕುಂದುಕೊರತೆ ಎಲ್ಲಾನು. ಸೊ ಹದವರಿತು ಬೆರೆತ್ರೆ ಯಾವ್ದೇ ಆದ್ರೂನು ಒಂದು ಒಳ್ಳೆ ರುಚಿ ಇರುತ್ತೆ ಅದ್ರಲ್ಲಿಂದ. ಅಂದ್ರೆ ಚಟಕ್ಕೆ ನಾನ್ ದಾಸ ಆಗ್ಬಾರ್ದು, ಚಟ ನನಗ್ ದಾಸ ಆಗ್ಬೇಕು ಅಂತ. ಫೇಸ್ಬುಕ್ ಯೂಸ್ ಮಾಡ್ತಿದ್ರ ಮೇಡಮ್? ಫೇಸ್ಬುಕ್, ವಾಟ್ಸಪ್, ಯಾಕಂದ್ರೆ ತುಂಬಾ ಜನ ಅದರಲ್ಲೇ ಇರ್ತಾರಲ್ವಾ, ಅದಕ್ಕೆ ಕೇಳಿದೆ. ಅದ್ ಇದ್ಕೊಂಡು ಓದಕ್ ಆಗುತ್ತಾ ಅಂತ. ಆಕ್ಚುಲಿ ನೀವು ಯಾವ ರೀತಿ ಬಳಸ್ತೀರಾ ಒಂದ್ ಮಾಧ್ಯಮ ಅನ್ನೋದನ್ನ ಮೇಲೆ ನಿಮ್ದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಕ್ಚುಲಿ. ನಿಮ್ಗೆ ಗೊತ್ತಿರೋ ಹಾಗೆ ಯಾವ್ದೇ ಒಂದ್ ಸಾಧನ ಆಗ್ಲಿ, ಸೋಷಿಯಲ್ ಮೀಡಿಯಾ ಅನ್ನೋದು ಇಟ್ಸ್ ಅ ಪವರ್ಫುಲ್ ಟೂಲ್. ಲೈಕ್ ಪ್ರಿಂಟ್ ಮೀಡಿಯಾ ಅಂಡ್ ಮಾಸ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಇಸ್ ಆಲ್ಸೋ ಪವರ್ಫುಲ್ ಟೂಲ್. ಅದನ್ನ ನಾವು ಯಾವ ರೀತಿ ಬಳಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ನನ್ನ ತಿಳಿದ ಮಟ್ಟಿಗೆ. ಅದರಿಂದ ಒಳ್ಳೆ ಇನಿಷಿಯೇಟಿವ್ಸ್ ಕೂಡ ಬರ್ತಾ ಇದೆ, ಅದೇ ರೀತಿ ಮಿಸ್ಯೂಸ್ ಕೂಡ ಇದೆ. ದರ್ ಇಸ್ ಆಲ್ಸೋ ಲಾಟ್ ಆಫ್ ಡಿಸ್ಅಡ್ವಾಂಟೇಜಸ್ ಆಲ್ಸೋ. ಬಟ್ ನಾವು ಹೇಗೆ ಯೂಸ್ ಮಾಡ್ತೀವಿ, ನಾವು ನಮ್ ಹಿಡಿತ ಹೇಗಿದೆ ಅದ್ರ ಮೇಲೆ, ಅದು ಮುಖ್ಯ ಆಗುತ್ತೆ. ಓಕೆ, ಬಟ್ ಮೇಡಮ್ ನಾನು ಕೇಳಬೇಕು, ಈಗ ಹೊಸ ಜೋಶಲ್ಲಿ ಇರ್ತಾರೆ, ಡಿಗ್ರಿ ಮುಗಿಸ್ಕೊಂಡಿರ್ತಾರೆ ಅಥವಾ ಮೂರನೇ ವರ್ಷದಲ್ಲಿ ಓದ್ತಾ ಇರ್ತಾರೆ. ನಾನು ಕೂಡ UPSC ಎಕ್ಸಾಮ್ ತಗೊಳ್ಬೇಕು ಅಂತ ಅನ್ಕೊಳ್ತಾ ಇರ್ತಾರೆ. ಸೊ ಅಂಥವರಿಗೆ ಮೇಡಮ್ ಹೇಳೋದೇನು? ಯಾಕಂತಂದ್ರೆ ನೀವು 4 ವರ್ಷ ಸ್ಟ್ರಗಲ್ ಮಾಡಿಕೊಂಡು ಈಗ ಫಸ್ಟ್ ರ್ಯಾಂಕ್ ಬಂದಿದ್ದೀರಾ. ಕರ್ನಾಟಕಕ್ಕಂತೂ ಅದ್ಭುತ ಕೊಡುಗೆ ಇದು. ಇದಕ್ಕಿಂತಲೂ ಇನ್ನೇನು ಕೊಡಕ್ ಸಾಧ್ಯ ಆಗೋದಿಲ್ಲ ರಾಜ್ಯಕ್ಕೆ. ಅಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ನೀವು? ಹೇಗೆ ತಯಾರಿ ಮಾಡ್ಕೋಬೇಕು ಅವರು? ನಾನು ಒಂದ್ ಹೇಳೋದಂದ್ರೆ, ಫಸ್ಟ್ ನಿಮ್ ಗುರಿ ಏನು ಅಂತ ನೀವು ಫಸ್ಟ್ ನಿಶ್ಚಲವಾಗಿ ನಿರ್ಧಾರ ಮಾಡ್ಕೊಳ್ಬೇಕು. ಇದೇನಾ ನಂದು ಗುರಿ ಅಂತ. ಯಾಕಂದ್ರೆ ರ್ಯಾಂಕ್ ಬರೋದು ಅಥವಾ ಒಂದು ಎಕ್ಸಾಮ್ ಸಕ್ಸಸ್ ಆಗೋದು ಒಂದ್ ಪಾರ್ಟ್ ಅಷ್ಟೇ. ಅದಾದ ನಂತರ ನಮ್ದು 35 ವರ್ಷ ಏನಿರುತ್ತೆ ಸರ್ವಿಸು, ಅದಕ್ಕೆ ಬಹಳಷ್ಟು ಡೆಡಿಕೇಶನ್ ಬೇಕಾಗುತ್ತೆ. ನಮ್ಗೆ ಬಹಳಷ್ಟು ಚಾಲೆಂಜಸ್ ಫೇಸ್ ಮಾಡ್ತೀವಿ. ಸರ್ವಿಸ್ ಮೋಟೋ ಅನ್ನೋದು ಒಂದಿದ್ರೇನೆ ನಾವು ಅಷ್ಟು ವರ್ಷದ ಕಾಲ ಅದನ್ನ ನಾವು ಖುಷಿಯಿಂದ ಸೇವೆ ಮಾಡ್ಲಿಕ್ಕೆ ಆಗುತ್ತೆ. ಸೊ ಹಾಗಾಗಿ ಕೇವಲ ಒಂದು ರ್ಯಾಂಕ್ ಗಳಿಸೋದು ಅಥವಾ ಒಂದು ಹೈಪಲ್ಲಿ ಇದನ್ನ ನೋಡಬಾರ್ದು. ನಾವು ಒಂದ್ 35 ವರ್ಷ ಕಾಲ ಒಂದ್ ಸೇವೆ ಸಲ್ಲಿಸಕ್ಕೆ ನಾನ್ ಸಿದ್ಧ ಇದ್ದೀನ, ಅದನ್ನ ಫಸ್ಟ್ ಯೋಚನೆ ಮಾಡ್ಬೇಕು. ಅದನ್ನ ಮಾಡಿದ ನಂತರ ಅದಕ್ಕೆ ಏನ್ ಬೇಕೋ ಅದು ಖಂಡಿತವಾಗ್ಲೂ ತಯಾರಿ ಮಾಡ್ಕೊಬೇಕು. ಅಂದ್ರೆ ಸೂಕ್ತವಾದ ಗೈಡೆನ್ಸ್ ಫಸ್ಟ್ ಮುಖ್ಯ. ಅಂದ್ರೆ ನಾನ್ ಎಲ್ಲಿ ನಿಂತಿದ್ದೀನಿ ಈಗ, ನನ್ಗೆ ಏನೇನೆಲ್ಲ ಪಾಸಿಟಿವ್ಸ್ ಇದೆ, ಏನ್ ನೆಗೆಟಿವ್ಸ್ ಇದೆ, ನಾನು ಅದನ್ನ ಹೇಗೆ ಓವರ್ಕಮ್ ಮಾಡ್ಬೇಕು, ಈ ಎಕ್ಸಾಮಿಗೆ ಬೇಕಾಗಿರೋದೇನು ಅನ್ನೋದನ್ನ ಒಂದು ಸೂಕ್ತ ಮಾರ್ಗದರ್ಶನ ಪಡ್ಕೊಳ್ಬೇಕು ಮುಖ್ಯವಾಗಿ. ಆಮೇಲೆ ಮುಖ್ಯವಾಗಿ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಮುಖ್ಯ. ಆತ್ಮವಿಶ್ವಾಸ ಇಂದಾನೇ ಏನಾದ್ರೂ ಸಾಧನೆ ಮಾಡಕ್ಕಾಗುತ್ತೆ. ಪ್ರಾಪರ್ ಗೈಡೆನ್ಸ್, ಆತ್ಮವಿಶ್ವಾಸ ಎಲ್ಲಾನು ಇದ್ರೆ ಖಂಡಿತವಾಗ್ಲೂ ಯಾರಿಂದ ಬೇಕಾದ್ರೂ ಸಾಧನೆ ಮಾಡಕ್ಕಾಗುತ್ತೆ. ಯಾವ ಮೂಲೆಯಲ್ಲಿ ಇದ್ರೂ ಸಾಧನೆ ಮಾಡಕ್ಕಾಗುತ್ತೆ. ಎಲ್ಲಿಂದ ಆದ್ರೂ ಬರ್ಬೋದು. ಗ್ರಾಮೀಣ ಪ್ರದೇಶ ಅಂತ ಇಲ್ಲ, ಅಥವಾ ಹೆಣ್ಮಗು ಆತರ ಯಾವ ಒಂದು ಕ್ರೈಟೀರಿಯಾನೂ ಇಲ್ಲ, ಅಥವಾ ಫಿನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಯಾವುದನ್ನು ಮ್ಯಾಟರ್ ಆಗೋದಿಲ್ಲ. ವಿದ್ಯಾ ಒಂದೇನೆ ಮ್ಯಾಟರ್ ಆಗೋದು.
ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾ ಇದ್ರಿ ಮೇಡಮ್, ಹೇಗ್ ಮೇಡಮ್ ಇದನ್ನ ತಗೊಳ್ಳೋದು? ತುಂಬಾ ಜನಕ್ಕೆ ಸೆಲ್ಫ್ ಕಾನ್ಫಿಡೆನ್ಸ್ ನಾನು ಮಾಡ್ಬೇಕು ಅಂತೀನಿ, ಬಟ್ ಇನ್ನೊಂದು ಮನಸ್ಸು ಹೇಳ್ತಾ ಇರತ್ತೆ, ಹಾಗಲ್ಲ ಬಿಡು, ನಾನು ಎಲ್ಲಿಂದ ಎಕ್ಸಾಮ್ ಬರೀಲಿ, ಎಲ್ಲಾಗುತ್ತೆ, ಅಷ್ಟು ದೊಡ್ಡವ್ರು ಇರ್ತಾರಲ್ಲ ಅಂತ ಹೇಳಿ. ಈ ರೀತಿಯಾಗಿ ಭಾವನೆಗಳು ತುಂಬಾ ವಿದ್ಯಾರ್ಥಿಗಳಲ್ಲಿ ಕಾಡಕ್ ಶುರು ಮಾಡುತ್ತೆ. ಅದನ್ನ ಹೇಗ್ ತಗೊಳ್ಬೇಕು ಅಂತ? ಆಕ್ಚುಲಿ ಒಂದು ಎಲಿಮೆಂಟ್ ಆಫ್ ಡೌಟ್ ಎಲ್ಲರಿಗೂ ಇದ್ದೇ ಇರುತ್ತೆ. ಒಂದು ಸ್ವಲ್ಪ ಮಟ್ಟಿನ ಭಯ ಇರಲೇಬೇಕು. ಅಂದ್ರೆ ನಾನ್ ಮಾಡ್ತಾ ಇರೋದು ಸಾಕಾ ಅಂತ ಒಂದು ಭಯ ಇದ್ರೆ ನಾವ್ ಇನ್ನಷ್ಟು ಹೆಚ್ಚಿನ ಒಂದು ಪ್ರಯತ್ನ ಮಾಡ್ತೀವಿ. ಅದು ನಮ್ ಇನ್ನ ಹೆಚ್ಚು ಶ್ರೇಯಸ್ಸಿಗೆ ಕಾರಣ ಆಗುತ್ತೆ. ಆದ್ರೆ ಅದೇ ಭಯ ನಮ್ಮನ್ನ ತಿನ್ಬಾರ್ದು ಅಷ್ಟೇ. ಅದಕ್ಕೆ ನಾವು ಆಸ್ಪದ ಕೊಡ್ದಿರ ಇದ್ರೆ ಸಾಕು. ನಮ್ಮ ಪ್ರಯತ್ನದಲ್ಲಿ ನಮ್ಗೆ ನಂಬಿಕೆ ಇರಬೇಕು. ಮುಖ್ಯವಾಗಿ ನಾನ್ ಮಾಡ್ತಾ ಇರೋ ಪ್ರಯತ್ನ ಸಾಕಾ, ನಾನ್ ಸರಿ ಇದೀನ, ನಾನ್ ನಿಷ್ಠೆಯಿಂದ ಅದಕ್ಕೆ ನನ್ ಸಂಪೂರ್ಣವಾದ ಪ್ರಾಮಾಣಿಕ ಪ್ರಯತ್ನ ಕೊಡ್ತಾ ಇದ್ದೀನ, ಅದನ್ನ ಮುಖ್ಯವಾಗುತ್ತೆ. ಅದನ್ನ ಯಾವುದೇ ಒಂದು ವ್ಯಕ್ತಿ ಸೆಲ್ಫ್ ಎವ್ಯಾಲ್ಯೂಯೇಷನ್ ಮಾಡ್ಕೊಬಹುದು. ಈವನ್ ಗೈಡೆನ್ಸ್ ತಗೊಳ್ಬಹುದು, ಮೆಂಟರ್ಸ್ ಇರ್ತಾರೆ, ಟೀಚರ್ಸ್, ಎಲ್ಲರಿಂದನೂ ಗೈಡೆನ್ಸ್ ತಗೊಳ್ಬಹುದು. ಹಾಗಾಗಿ ಇದು ಕ್ರಮೇಣ ಬರುವಂತದ್ದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು. ಒಂದ್ ಫೇಲ್ಯೂರ್ ಬಂದಾಗ ಅದನ್ನ ಅದೇ ಒಂದು ಕೊನೆ ಅಥವಾ ಮುಕ್ತಾಯ ಅಂತ ಕನ್ಸಿಡರ್ ಮಾಡ್ದಿರ ಅದರಿಂದ ಪಾಠ ಕಲ್ತು ಯಾಕೆ ಹೀಗಾಯ್ತು ಅಂತ ಒಂದು ಆಲೋಚನೆ ಕೊಟ್ರೆ ಅದರಿಂದ ಕಲೀಲಿಕ್ಕೆ ಬಹಳಷ್ಟು ಇರುತ್ತೆ. ಯಾವ್ದೇ ವ್ಯಕ್ತಿ ಬಹಳಷ್ಟು ಹಿಂದಿಂದೆ ಕಷ್ಟಕ್ಕೆ ಒಳಗಾಗ್ತಾ ಇದ್ದಾನೆ ಅಂದ್ರೆ ಅವನಿಗೆ ಇದು ಕಲಿಯೋ ಸಮಯ. ಕಲ್ತಾದ ನಂತರ ಅವನಿಗೆ ಒಂದು ಸಿಹಿಯಾದ ಫಲ ಸಿಕ್ಕಿರುತ್ತೆ ಅನ್ನೋದು ಅದರದ್ದು ಹಿನ್ನೆಲೆಯಲ್ಲಿ ಅಡಗಿರುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ. ಅದು ನಿಧಾನವಾಗಿ ಬರುತ್ತೆ, ಖಂಡಿತವಾಗ್ಲೂ ಒಂದೇ ಸಲ ಬರೋದಲ್ಲ. ಎಲ್ಲಿ ಸ್ವಲ್ಪ ಅಮೌಂಟ್ ಆಫ್ ಸೆಲ್ಫ್ ಡೌಟ್ ಇರಲೇಬೇಕು. ಅದು ಒಳ್ಳೇದೇ. ಆಕ್ಚುಲಿ ನಾವು ಅಂದ್ರೆ ಇನ್ನ ಹೆಚ್ಚು ಪ್ರೋಗ್ರೆಸ್ ಆಗ್ತೀವಿ. ನಾವು ಹೆಚ್ಚೆಚ್ಚು ಬೆಳವಣಿಗೆ ಆದಂಗೆಲ್ಲ ಪರ್ಸನಾಲಿಟಿ ಇಂಪ್ರೂವ್ ಆಗ್ಲಿಕ್ಕೆ ಅದು ಹೆಲ್ಪ್ ಕೂಡ ಆಗುತ್ತೆ. ಅಂದ್ರೆ ಒಂದೇ ಸೋಲಿನಿಂದ ಎಲ್ಲ ಮುಗಿದೋಯ್ತು, ನನ್ನ ಜೀವನನೇ ಮುಗಿದೋಯ್ತು ಅನ್ನೋದನ್ನ ಇಟ್ಕೊಳ್ಬಾರ್ದು. ಇನ್ನೂ ಒಂದಿದೆ, ನನಗೆ ಇನ್ನೂ ಒಂದು ಅವಕಾಶ ಇದೆ, ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇಟ್ಕೊಳ್ಬೇಕು. ಅದೇ ಸೆಲ್ಫ್ ಕಾನ್ಫಿಡೆನ್ಸ್ಗೆ ಅವಕಾಶ ಮಾಡಿಕೊಡುತ್ತೆ ಅನ್ಸುತ್ತೆ. ಬಟ್ ಮೇಡಮ್, ಈಗ ಬಹಳಷ್ಟು ಜನ ಹೇಳ್ತಾರೆ ಕೋಚಿಂಗ್ಗೆ ಹೋಗ್ಬೇಕು, ಸೆಲ್ಫ್ ಸ್ಟಡಿ ಮಾಡ್ಕೊಂಡ್ರೆ ಇದು ವರ್ಕೌಟ್ ಆಗಲ್ಲ, UPSC ಎಕ್ಸಾಮಿಗಲ್ಲ ಅಂತ ಹೇಳ್ತಾರೆ. ನಿಜಾನಾ ಇದು? ಆಕ್ಚುಲಿ ಒಂದು ಗೈಡೆನ್ಸ್ ಬೇಕು. ಅದಕ್ಕೆ ಕೋಚಿಂಗ್ ಒಂದು ಮಹತ್ವ ಪಾರ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಗೆ ಈ ಎಕ್ಸಾಮ್ ಆಲ್ಟುಗೆದರ್ ಡಿಫ್ರೆಂಟ್. ನಾವು ಒಂದು ಏನು ಸ್ಕೂಲು ಕಾಲೇಜಸ್ ಅಲ್ಲಿ ನೋಡ್ತೀವಿ, ಅಲ್ಲಿ ಒಂದು ಪ್ರಾಪರ್ ಸೆಟ್ ಆಫ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇರುತ್ತೆ. ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಇರುತ್ತೆ, ಟೀಚರ್ಸ್ ಇರ್ತಾರೆ, ನಿಮ್ಗೆ ಪಾಠ ಮಾಡ್ತಾ ಇರ್ತಾರೆ, ಎಲ್ಲಾನು ನಿಮ್ಗೆ ಒಂದು ವೆಲ್ ಏನೋ ನೋನ್ ಏರಿಯಾ ಅಂಡ್ ಎನ್ವೈರ್ಮೆಂಟ್ ಇರುತ್ತೆ. ಬಟ್ UPSC ಅಲ್ಲಿ ಪ್ರತಿ ಸಲಾನು ದೆರ್ ವಿಲ್ ಸಮ್ ಟೈಮ್ಸ್ ಲಾಟ್ ಆಫ್ ಚೇಂಜಸ್ ಇನ್ ದ ಪ್ಯಾಟರ್ನ್ಸ್ ಆಲ್ಸೋ. ಅದಾದ ನಂತರ ಏನಂದ್ರೆ ಈ ಎಕ್ಸಾಮ್ಗೆ ಬಹಳಷ್ಟು ಕಾಂಪಿಟೇಟಿವ್ ಆಗಿರೋದ್ರಿಂದ ಪ್ರತಿಯೊಂದು ಅಂಕನು ಪ್ರತಿಯೊಂದು ಇದು ಬೇರೆಯವ್ರಿಗೆ ಕಂಪ್ಯಾರಿಸನ್ ಆಗಿ ನಡೆಯುವಂತದ್ದಾಗಿರೋದ್ರಿಂದ ಫಸ್ಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಏನ್ ಓದ್ಬೇಕು, ಏನ್ ಓದ್ಬಾರ್ದು, ಯಾವ ಪಾತಲ್ಲಿ ಓದ್ಬೇಕು ಅನ್ನೋದು ತಿಳ್ಕೊಳ್ಳಕ್ಕೆ ಎಕ್ಸಾಮ್ ಏನು, ಎಕ್ಸಾಮ್ ಯಾವ್ಯಾವ ತರ ಇರುತ್ತೆ, ಈ ಮಾರ್ಗದರ್ಶನಕ್ಕೋಸ್ಕರ ಸ್ವಲ್ಪ ಕೋಚಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಅದು ಗೊತ್ತಾದ ನಂತರ ಮುಖ್ಯವಾಗಿ ಬೇಕಾಗಿರೋದು ಸೆಲ್ಫ್ ಸ್ಟಡಿ ಅಂದ್ರೆ ಸೂಕ್ತ ಮಾರ್ಗದರ್ಶನ. ನಾನು ಮಾಡ್ತಾ ಇರೋ ಸರಿನಾ ತಪ್ಪ, ಸೆಲ್ಫ್ ಸ್ಟಡಿ ಮಾಡೋವಾಗೂ ನಾನು ಯಾವ ಹಂತದಲ್ಲಿ ನಿಲ್ತಾ ಇದ್ದೀನಿ ಅಂತ ಎವ್ಯಾಲ್ಯೂಯೇಟ್ ಮಾಡೋರೊಬ್ರು ಖಂಡಿತ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನನ್ಗೆ ಈ ವರ್ಷ ಹೆಲ್ಪ್ ಆಗಿದ್ದು ಇನ್ಸೈಟ್ಸ್. ಕೊನೆ ಪ್ರಶ್ನೆಯನ್ನ ಕೇಳ್ತೀನಿ ನಂದಿನಿ ಮೇಡಮ್, ಮುಂದೆ ಏನ್ ಇದೆ, ಏನ್ ಮಾಡ್ಬೇಕು ಅನ್ನೋ ನಿಮ್ಮ ಉದ್ದೇಶ ಇದೆ ಅಂತ? ಈ ಕ್ಷಣಕ್ಕೆ ನನ್ಗೆ ಅನಿಸ್ತಾ ಇರೋದೆಲ್ಲ ಒಂದೇ. ನನ್ಗೆ ಎಲ್ಲೇ ಕೆಲಸ ಅಂದ್ರೆ ಯಾವುದೇ ಒಂದು ಅಸೈನ್ಮೆಂಟ್ ಸಿಗ್ಲಿ, ಯಾವುದೇ ಒಂದು ತಾಲೂಕು, ಯಾವುದೇ ಜಿಲ್ಲೆ, ಏನೇ ಅಸೈನ್ಮೆಂಟ್ ಸಿಗ್ಲಿ, ಅಲ್ಲಿ ನನ್ನ ಕೈಯಲ್ಲಿ ಆದಷ್ಟು ಪ್ರಾಮಾಣಿಕ ಪ್ರಯತ್ನ, ನನ್ನ ಬೆಸ್ಟ್ ಎಫರ್ಟ್ಸ್ ಏನಾಗುತ್ತೋ ಅದು ನಾನು ಕೊಡ್ಬೇಕು ಮನಸ್ಪೂರ್ವಕವಾಗಿ ಅನ್ನೋದೇ ನನ್ಗೆ ಈ ಕ್ಷಣದಲ್ಲಿ ಬರ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಖುಷಿ ಆಗ್ತಾ ಇದೆ ನಿಮ್ ಜೊತೆಗೆ ಮಾತಾಡಿ. ಆಲ್ ದ ಬೆಸ್ಟ್. ಇನ್ನು ಮುಂದೆ ಚೆನ್ನಾಗಿ ಹೀಗೆ ಮುಂದುವರಿಲಿ, ಚೆನ್ನಾಗಿ ಮಾಡ್ಕೊಂಡು ಹೋಗಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್.